ಡಾಕ್ಟರ್ ಲಕ್ಷ್ಮಣ್ ಅಂತ ಕಾಮ್ರೂ ಕೇರಲ್ಲಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೇನೆ ಕಳೆದ 1 ವರ್ಷದಿಂದ. ನಾನು ಇತ್ತೀಚಿನ ದಿನಗಳಲ್ಲಿ ಈ ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳನ್ನು ಬಹಳ ನೋಡ್ತಾ ಇದ್ವಿ. ಏನು ಕಾರಣ ಅಂದರೆ ನಮ್ಮ ಜೀವನ ಶೈಲಿ ಇನ್ನೊಂದು ವಾಯುಮಾಲಿನ್ಯ ಅಂದರೆ ತುಂಬ ವೆಹಿಕಲ್ಸ್ ಜಾಸ್ತಿ ಆಗಿದೆ, ಆಮೇಲೆ ಇದು ಮಳೆ ಕಮ್ಮಿ ಆಗಿದೆ, ಆಮೇಲೆ ಹವಾಮಾನ ವೈಪರೀತ್ಯಗಳು, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಈಗ ನಾವು ಒಂದು ಕಾಲದಲ್ಲಿ ಬರೀ ಮೈಸೂರಲ್ಲಿ ಬರೀ ಫ್ಯಾನ್ ಹಾಕೊಂಡು ಜೀವನ ಮಾಡ್ತಾ ಇದ್ವಿ. ಇವತ್ತು AC ಬೇಕಾಗಿದೆ. ಯಾಕೆಂದ್ರೆ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್. ನಾವು ಮರ ಎಲ್ಲ ಕಡಿತಾ ಇದೀವಿ. ಅದ್ರ ಮರಕ್ಕೆ ಒಂದು ಮರ ಕಡಿದ್ರೆ 50 ಸಸಿಗಳು ನೆಡಬೇಕು ಅಂತ ಇವರೊಬ್ರು ಸಾಲ್ದಾನ ಅಂತ ಒಬ್ರು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇದ್ರು. ಸೊ ಅವ್ರ ಪ್ರಕಾರ ಮಾಡ್ತಾ ಇಲ್ಲ. ಎಲ್ಲ ಬೇಕು ಅಂತ ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ವೆಹಿಕಲ್ಸ್ ಪೊಲ್ಯೂಷನ್ ಜಾಸ್ತಿ ಆಗಿರೋದ್ರಿಂದ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳ ಶ್ವಾಸಕೋಶ ಸಂಬಂಧಿಗಳ ಕಾಯಿಲೆ, ಉದಾಹರಣೆಗೆ ಡಸ್ಟ್ ಅಲರ್ಜಿ ಇದ್ರೆ ಅಲರ್ಜಿಕ್ ರೈನೈಟಿಸು, ಅಲರ್ಜಿಕ್ ಬ್ರಾಂಕೈಟಿಸು, ಮತ್ತೆ ಸ್ಮೋಕಿಂಗ್, ಮತ್ತೆ ಇವರಲ್ಲಿ ಡಸ್ಟ್ ಇದು ಆಸ್ಬೆಸ್ಟೋಸಿಸ್, ಕೆಲವು ಫ್ಯಾಕ್ಟ್ರಿಗಳಲ್ಲಿ ಧೂಳು, ಹೊಗೆ, ಇಂಥವರಿಂದ COPD ಅಂತ ಕಾಯಿಲೆಗಳು, ಇವನ್ನೆಲ್ಲ ಬಹಳ ನಾವು ಅನುಭವಿಸ್ತಾ ಇದ್ದೀವಿ. ಆಮೇಲೆ ನಾವು ಓದುವಾಗ ಶ್ವಾಸಕೋಶದ ಕಾಯಿಲೆಗಳು ಸ್ವಲ್ಪ ಕಮ್ಮಿ ಇತ್ತು. ಯಾಕೆಂದ್ರೆ ಪರಿಸರ ಮತ್ತೆ ಇದು ವಾತಾವರಣ ತುಂಬಾ ಶುದ್ಧವಾಗಿತ್ತು. ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಸೇವಿಸ್ತಾ ಇದ್ವಿ. ಅದೇ ಇತ್ತೀಚಿನಗಳಲ್ಲಿ ಎಲ್ಲ ಇದು ಶುಚಿತ್ವವಾದ ಗಾಳಿ ಇಲ್ಲ, ಅಡಲ್ಟ್ರೇಟೆಡ್ ಫುಡ್ಡು, ಆಮೇಲೆ ಇದು ವಾಟರು ಎಲ್ಲ ಕೆಮಿಕಲ್ಸ್, ಪೊಲ್ಯೂಷನ್, ಹೀಗಾಗಿ ಜಾಸ್ತಿಯಾಗಿ ನಮ್ಮ ಇಮ್ಯುನಿಟಿ ಕಮ್ಮಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನು ನೋಡ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ನಾನು ಸಾಂಕ್ರಾಮಿಕ ರೋಗಗಳು, ಉದಾಹರಣೆಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಕ್ಯಾನ್ಸರು, ಪಾರ್ಕಿನ್ಸೋನಿಸಮ್ ಡಿಸೀಸು, ಆಮೇಲೆ ಬ್ರಾಂಕಿಯಲ್ ಆಸ್ಮಾ, ಇದು ಮರೆಗುಳಿಗೆ ಕಾಯಿಲೆಗಳು, ಇದ್ರ ಬಗ್ಗೆ ನಾನು ಒಬೆಸಿಟಿ, ಸ್ಥೂಲಕಾಯ, ಇದ್ರ ಬಗ್ಗೆ ನಾನು ಮುಂದಿನ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ.